ಆದ್ರೆ ಕಾವ್ಯಕ್ಕೇನು ಕುಂದಿಲ್ಲ, ಇದಕ್ಕೇನು ಕೊರತೆ ಇಲ್ಲ. ಇವತ್ತಲ್ಲ ನಾಳೆ ಓದುಗರದನ್ನ ಅದರೊಳಗಿರುವಂತಹ ಅದನ್ನು ಹೇಳೇ ಹೇಳ್ತಾರೆ, ಇವ್ರು ಇದಕ್ಕೋಸ್ಕರ ಹಿಂಗೆ ಹೇಳಿ. ಆ ಕಾಲಘಟ್ಟದಲ್ಲಿ ಅವರು ಮತ್ತೆ ಮತ್ತೆ ನೆತ್ತರೊರೆಸಿದ ಬಟ್ಟೆಗೆ ರಕ್ತದಾಹ ಬೆಳೆದಾಗ ಅಂತ ಅನ್ಬೇಕು. ಏನಾಗಿತ್ತು ಅಂತ ಹೇಳ್ಬೇಕಂದ್ರೆ ಅದನ್ನ ಕವಿಯೇ ಬಿಡಿಸಿ ಹೇಳೋದು, ಅದೇನು ವಿಮರ್ಶಕ ಹೇಳಿ. ಮತ್ತೆ ಅಷ್ಟು ಕಲ್ಚರಲ್ ಪಾಲಿಟಿ ಸ್ಫೂರ್ತಿ ಎಷ್ಟು ಜನಕ್ಕೆ ಗೊತ್ತಿತ್ತು. ನೆತ್ತರೊರೆಸಿದ ಬಟ್ಟೆ ಅಂತ ಅವ್ರು ಯಾವ್ದಕ್ಕೆ ಹೇಳ್ತಿದ್ದಾರೆ, ಯಾವ ಕಾವಿ ಬಟ್ಟೆ ಹೇಳ್ತಿದ್ದಾರೆ ಅನ್ನೋದನ್ನ ಕೇಳೋರೊಬ್ರು ಹೇಳತ್ತೆ. ಕಂಬಾರರು ಹೇಳಿದ್ರು ಬಾಯಿ ಬಿಟ್ಟು, ಈ ಬುದ್ಧಿವಂತ ಬಹಳ ಬುದ್ಧಿವಂತ ಆಗ್ಬೇಡ, ಕವಿತೆ ಚೆನ್ನಾಗಿ ಬರೆಯಕ್ಕಾಗಲ್ಲ. ಬಹಳ ವಿಚಾರಕ್ಕೆ ಬೆಳೆಸ್ಕೊಂಡ್ಬಿಟ್ರೆ ಅವಾಗ ಕಾವ್ಯ ಬರೆಯಕ್ಕಾಗಲ್ಲ, ಆ ಥರ ಇದು ಕಾವ್ಯ ಬಂದಿಲ್ಲ ಅಂತ ಹೇಳ್ತೀವಿ. ಸ್ವಲ್ಪ ಬಿಕ್ಕಟ್ಟಿನ ವಿಷಯ ಆಗೋದು. ಕಾವ್ಯ ಅನ್ನೋದು ಭಾವ ಸಂಬಂಧಿ, ನಿಕಟವಾದ ಭಾವ ಸಂಬಂಧಿ ಅದರಿಂದ ಕೆಲವು ಸಲ ಆ ರೀತಿಯಾಗಿ ಉದ್ಗಾರ ಬಂದ್ಬಿಡ್ಬೇಕು. ಕಾವ್ಯದ ಉದ್ಗಾರ ಯಾರಿಗೂ ಅರ್ಥವಾಗದ ಕವಿ ನೆರೂದ ಕಲ್ಲಿದ್ದಲ ಗಣಿ ಕಾರ್ಮಿಕರೆದುರಿಗೆ ತನ್ನ ಕಾವ್ಯ ಓದಿದಾಗ ಅವನಿಗೆ ಭಯ ಆಗಿರುತ್ತೆ. ವಿಮರ್ಶಕರು ಹೇಳಿರ್ತಾರೆ, ಇವ್ ಕವಿತೆ ಯಾರು ಅರ್ಥ ಮಾಡ್ಕೊಳಕ. ಯಾವ್ದೋ ರಾಜಕೀಯ ಪ್ರಚಾರ ಸಭೆಗೆ ಹೋದಾಗ ಕೇಳ್ತಾರೆ, ಏನ್ ಮಾತಾಡ್ಬೇಕಂದ್ರೆ ಕವಿತೆ ಓದಯ, ಏನ್ ಮಾತಾಡ್ತೀಯ. ಕಾರ್ಮಿಕರು ಕವಿತೆ ಓದ್ತಾನೆ, ಮಾಚು ಪಿಚ್ಚುವನ ಶಿಖರ ದೀರ್ಘ ಪದ್ಯ, ಆಮೇಲೆ ಇನ್ನೇನ್ ಕಲ್ಲೇಟ್ ಬೀಳಬಹುದು ಅಂತ ನೋಡ್ತಾನೆ ಸಭಿಕರ ಕಡೆಗೆ. ಕಣ್ಣೀರು ಬರ್ತಾ ಇರುತ್ತೆ ಜನ. ನಾನು ಕಾವ್ಯವನ್ನು ಓದಿ ಕಾವ್ಯವನ್ನು ಬರದೆ, ಕಾವ್ಯ ತತ್ವದ ಬಗ್ಗೆ ಓದಲಿಲ್ಲ, ನನಗೆ ಹೇಳೋದು ಬರೋದಿಲ್ಲ. ಬಹುಶಃ ನನಗೆ ಅನಿಸಿರೋದು ನಮ್ಮ ವೆಂಕಟೇಶಯ್ಯನ ಒಂದು ಕಷ್ಟ ನನಗೆ ಅನಿಸಿದ್ದು, ಕಾವ್ಯ ತತ್ವವನ್ನು ಬಹಳ ಓದಿದ್ದೆ. ಬಹಳ ಓದಿದ ಮೇಲೆ ನೀವು ಕವಿತೆ ಬರಿ ಅಂತ ಹೇಳಿದಾಗ ಅದು ಸ್ವಲ್ಪ ಇಕ್ಕಟ್ಟಿನ ವಿಷಯ ಆಗುತ್ತೆ. ಅಂದ್ರೆ ನೀವು ಕವಿತೆಗಳನ್ನ ಬಹಳ ಓದಿ ಕವಿತೆಗಳನ್ನ ಬರೀಬಹುದು, ಅದು ವಿಚಾರವನ್ನ ಒಂದು ಸಲ ಬಹಳ ಓದಿದ ಮೇಲೆ ಒಂದು ಸಲ ನಿಮಗೆ ಆ ಭಾವ ಸಂಬಂಧಿಯಾಗಿರುವ ಮುಗ್ಧತೆ ಸ್ವಲ್ಪ ಎಲ್ಲೋ ಕಡಿಮೆ ಆಯ್ತು ಅಂದ್ಮೇಲೆ ಕಾವ್ಯವನ್ನ ಬರೆಯೋದು ಉತ್ಕಟತೆ ಬಹಳ ಒಂದೊಂದ್ಸಲ ಯೋಚನೆಗೆ ಈಡು ಮಾಡುತ್ತೆ. ನಾನು ಇಷ್ಟು ಗಟ್ಟಿಯಾಗಿ ಹೇಳಬಹುದಾ ಹೇಳಬಾರ್ದು, ಇಷ್ಟನ್ನ ಹೇಳಬಾರ್ದು, ಸ್ವಲ್ಪ ತಗ್ಗಿಸ್ಬೇಕಿತ್ತ, ಅದನ್ನ ಬಗ್ಗಿಸ್ಬೇಕಿತ್ತ. ಹಾಗಾಗಿ ವಿವೇಚನೆ ವಿಪರೀತ ಆಗೋದು. ಇನ್ನು ವೆಂಕಟೇಶಯ್ಯನವರಿಗಿರುವ ಭಾರ ಏನು ಅಂತ ಹೇಳಿದ್ರೆ, ಅವರ ಬಗ್ಗೆ ನಮಗೆಲ್ಲರಿಗೂ ಇರುವ ನಿರೀಕ್ಷೆ ಮತ್ತು ಪರಿಚಯ. ಈಗಾಗಲೇ ಅವರಿಗಿರುವಂತಹ ಒಂದು ವೈಚಾರಿಕವಾದ ಒತ್ತು ಮತ್ತು ಅವರ ತಿಳುವಳಿಕೆ, ಅವರ ಬರವಣಿಗೆ, ಇವುಗಳ ಬಗ್ಗೆ ನನಗೆ ಒಂದು ನಿರೀಕ್ಷೆ ಇದೆ. ಅದರಿಂದ ಹೊಸ ಕವಿಯನ್ನ ಬರಮಾಡಿಕೊಳ್ಳುವಷ್ಟು ಸಂಭ್ರಮದಲ್ಲಿ ನವವಧೂವರರ ರೀತಿಯಲ್ಲಿ ನಾವು ಅವ್ರನ್ನ ಅರ್ಥಕ್ಷತೆಯನ್ನ ಮಾಡಲಾಗುವುದು ಕಷ್ಟ. ಅವರಂದ್ರಲ್ಲ, ನಾನು ಕವಿಯೋ ಅಲ್ವೋ ಅಂತ ಈಗ ನನಗೆ ಅನುಮಾನ ಹೇಳೋದು ಕಷ್ಟ. ಅದೇನು ಕಷ್ಟದ ವಿಷಯ ಇರಲ್ಲ. ಅವರು ಕವಿ ಆದ್ದರಿಂದಲೇ ಕವಿಗೆ ಆ ರೀತಿಯಾದ ಅನುಮಾನ ಅವ್ರು ಕಾಣುತ್ತೆ. ಅವ್ರು ಕವಿ ಅಂತ ಯಾವತ್ತೂ ಆಗಿತ್ತು. ಕಾವ್ಯಕ್ಕೂ ಅವರಿಗೂ ಗುಪ್ತ ಪ್ರೇಮ ಬಹಳ ದಿವಸದಿಂದ ನಡೆದಿತ್ತು. ನಾವು ಈಗ ಲಗ್ನ ಪತ್ರಿಕೆ ಹಾಕಿ ಒಂದು ಲಗ್ನ ಒಂದು ಘೋಷಿಸಿದೀವಿ, ಇವರಿಬ್ಬರಿನ ಮೇಲೆ ದಂಪತಿಗಳು ಜೊತೆಗೆ ಸಾಗುವಂತವರು. ಬಹಳ ಸಂತೋಷದ ವಿಷಯ. ಇಷ್ಟೊಂದು ಗಂಭೀರವಾದ ಕಾವ್ಯದ ತರಗತಿಯಲ್ಲಿ ನೀವು ಇಷ್ಟೊತ್ತು ಕೂತಿದ್ದೀರ ಹೆದರದೆ ಅಂದ್ರೆ ನನಗೆ ನಿಮ್ಮ ತಾಳ್ಮೆಯನ್ನು ಮೆಚ್ಚಬೇಕು. ಇಲ್ಲ, ನಿಜವಾಗಲೂ ಕೂಡ ಬಹಳ ಅರ್ಥಪೂರ್ಣವಾಗಿರುವಂತಹ ಮಾತುಗಳು ಲಗಿಸಿ ತೇಲಿಸಬೇಕು ಅಂತ. ಈಗ ಒಂದು ಕಾವ್ಯದ ಒಂದು ಅದರ ಒಳಗಡೆ ಇರುವ ತಾಗುವ ಗುಣ ಯಾಕೆ ಬರುತ್ತೆ? ವೆಂಕಟೇಶಯ್ಯನವರಿಗೆ ಈ ಮಾಮೂಲಿ ಬಂಡಾಯ ಕವಿಗಳು ಬರೆಯುವಂತಹ ನುಡಿಗಟ್ಟಲ್ಲಿ ಮತ್ತು ದಾಟಿಯಲ್ಲಿ ಬರೆಯೋದು ಇಷ್ಟ ಇಲ್ಲ. ಅದನ್ನ ಬಿಡಿಸಿಕೊಳ್ಳಬೇಕು ಅಂತಾನೆ ಬೇರೆ ಒಂದು ನುಡಿಗಟ್ಟನ್ನ ಮತ್ತು ಒಂದು ಬೇರೆ ದಾಟಿಯನ್ನ ಅವರಲ್ಲಿ ರೂಢಿಸ್ಕೊಳ್ತಾ ಇಲ್ಲ. ಅದು ಸ್ವಲ್ಪ ಅವರ ಹಿರಿಯ ಕವಿಗಳಿಂದಲೂ ಕೂಡ ಬಂದಿರಬಹುದು. ಮತ್ತೆ ಕೆ ಎಸ್ ನರಸಿಂಹಸ್ವಾಮಿ ಮತ್ತು ಪೂಜ್ಯನ ಇತ್ಯಾದಿ ಅವರ ಲಯಗಾರಿಕೆಯಿಂದಲೂ ರೂಪುಗೊಂಡಿರುವುದು. ಆದ್ರೆ ಹೇಳ್ತಾ ಇರುವಂತದ್ದು ಕಟ್ಟ ರಾಜಕೀಯ. ಈ ಕಟ್ಟ ರಾಜಕೀಯವನ್ನ ಹೇಳಬೇಕಾದ್ರೆ ಈ ನುಡಿಗಟ್ಟು ಈ ಲಯ, ಈ ದಾಟಿ ಮುಟ್ಟಬೇಕಾದದನ್ನ ಮುಟ್ಟಿಸೋದಿಲ್ವಾ? ಅದನ್ನ ಕವಿಯಾಗಿ ಅವ್ರು ಇನ್ನೂ ಮತ್ತು ಪರಿಶೋಧಿಸ್ತಾರೆ.
ಕೆ.ಎಸ್. ನರಸಿಂಹಸ್ವಾಮಿಗೆ ಕಷ್ಟ ಇಲ್ಲ. ಅವರು ಹೇಳಬೇಕಾಗಿರುವಂತಹ ತತ್ವಕ್ಕೆ ಅವರು ಹೇಳುವಂತಹ ಒಂದು ನುಡಿಗಟ್ಟು ಬಹಳ ಸೂಕ್ತವಾಗಿದೆ ಮತ್ತು ಬಹಳ ಚೆನ್ನಾಗಿ ಆಗುತ್ತೆ. ಅಂದ್ರೆ ರಾಜಕೀಯವಾಗಿರುವಂತಹ ಈ ತಳಮಳಗಳನ್ನ ಇಷ್ಟು ದಟ್ಟವಾಗಿ ಬರಿಬೇಕು ಮತ್ತು ಬರೆದಿರುವಂತಹ ವೆಂಕಟೇಶ್ಗೆ ಹೊಸ ನುಡಿಗಟ್ಟನ್ನ ಕಟ್ಟಿಕೊಳ್ಳಬೇಕಾಗಿರುವ ಮತ್ತೆ ಅದನ್ನ ನಮಗೆ ಒಗ್ಗಿಸಬೇಕಾಗಿರುವಂತಹ ಒಂದು ಕಷ್ಟವೂ ಇದೆ. ನಾವು ರಾಜಕೀಯ ಕವಿತೆಗಳ ಒಂದು ರೀತಿಯ ಪರಿಭಾಷೆಗೂ ಮತ್ತು ಒಂದು ರೀತಿಯ ಏನೋ ಜಾಯಮಾನ ಅಂತೀವಲ್ಲ ಅದಕ್ಕೆ ಒಗ್ಗಿದೀವಿ ಈ ಕಳೆದ 20-30 ವರ್ಷಗಳಲ್ಲಿ. ಅದನ್ನ ಬದಲಿಸಿ ಬರಿಬೇಕು ಅಂತ ಹೇಳಿದ್ರೆ ಈ ಕಷ್ಟ ಉಂಟಾಗುತ್ತೆ. ಅದರಿಂದ ಇದರಲ್ಲಿ ನಾವು ಓದಿದ ತಕ್ಷಣ ನಮಗೆ ಗೊತ್ತಾಗುವಂತಹದ್ದು ಇನ್ನೂ ಒಂದು ಕಷ್ಟ ನನಗನ್ಸಿದ್ದು ಏನು ಅಂತ ಹೇಳಿದ್ರೆ, ನಾವು ರಾಜಕೀಯ ಕವಿತೆಗಳನ್ನ ಬರಿಬೇಕಾದ್ರೆ ನಮ್ಮ ಸುತ್ತ ಮತ್ತು ತರುಣರ ನಡುವೆ ಬಹಳ ರಾಜಕೀಯ ಪರಿಭಾಷೆ ಅಭ್ಯಾಸ ಇದ್ದಂತಹ ಬಹಳ ದೊಡ್ಡ ಗುಂಪಿತ್ತು. ಅವ್ರಿಗೆ ಅರ್ಥ ಆಗುತ್ತಿತ್ತು ನಾವು ವಾಕ್ಯಗಳನ್ನು ಹೇಳ್ತಿದ್ದಂಗೆ ನಾವೇನು ಹೇಳೋದಕ್ಕೆ ಪ್ರಯತ್ನ ಪಡ್ತೀವಿ. ಅದು ಈಗಿರುವಂತಹ ಕಾವ್ಯದ ಓದುಗರು ನಮ್ಮ ತಲೆಮಾರನ್ನ ಬಿಟ್ಟರೆ ಹೊಸ ತಲೆಮಾರಿನ ತರುಣರು ಈ ರಾಜಕೀಯ ಪರಿಭಾಷೆಯನ್ನ ಗ್ರಹಿಸಬಲ್ಲಷ್ಟು ಸೂಕ್ಷ್ಮ ಓದುಗರಾಗಿದ್ದಾರೆಯೇ? ಅವರಿಗೆ ರಾಜಕೀಯ ಪರಿಭಾಷೆ ಪರಿಚಯ ಇದೆಯೋ ಇಲ್ವೋ ನನಗೆ ಬಹಳ ಸಲ ಅನುಮಾನ. ಹೊಸ ತಲೆಮಾರಿನವರು ಈಗ ಯಾರು 30-35 ಇದ್ದಾರೆ, ಅವರು ಹೋರಾಟದ ನುಡಿಗಟ್ಟಿನಲ್ಲಿ ಸೈದ್ಧಾಂತಿಕವಾದ ಪರಿಭಾಷೆಯನ್ನ ಅಭ್ಯಾಸ ಮಾಡಿ ಬೆಳೆದವರಲ್ಲ. ನಮಗೆ ಕಡೆಯ ಪಕ್ಷ 100-200 ಜನ ಆದ್ರೂ ಆ ರೀತಿಯಾದ ಶ್ರೋತೃವೃಂದೂ ಪ್ರೇಕ್ಷಕರೊಂದೂ ಇತ್ತು. ಅವರು ಅದನ್ನು ಸ್ವೀಕರಿಸ್ಬಿಡ್ತೀವಿ ನಾವು ಹೇಳಿದ ತಕ್ಷಣ. ಈಗಿರುವಂತಹ ಒಂದು ಕಾಲಘಟ್ಟ ರಾಜಕೀಯವಾಗಿ ಬೇರೆದೇ ರೀತಿಯ ಸ್ಪಂದನೆಗಳನ್ನು ತೋರಿಸ್ತದೆ. ಇದು ಎಡಪಂಥೀಯ ರಾಜಕಾರಣದ ಕಾಲ, ಆ ಪರಿಭಾಷೆಯ ಕಾಲ ಅಷ್ಟು ರಭಸ ಗತಿಯಲ್ಲಿ ಇರುವಂತದ್ದಲ್ಲ ಅಂತ ನನಗೆ ಅನ್ಸುತ್ತೆ. ನಾವು 80-90ರಲ್ಲೆಲ್ಲ 95-2000 ಹೆಚ್ಚು ಕಡಿಮೆ ಅದು ದಲಿತ ಚಳವಳಿ ಆಗ್ಲಿ, ರೈತ ಚಳವಳಿ ಆಗ್ಲಿ, ಎಡಪಂಥೀಯ ಚಳವಳಿ ಆಗ್ಲಿ, ನುಡಿಗಟ್ಟು ಒಂದಾಗಿತ್ತು. ಆಕ್ರೋಶ, ಹೋರಾಟದ, ಬಂಡಾಯದ ತಿಳುವಳಿಕೆ ಯುವಜನತೆ ಒಳಗೆ, ಹೊಸ ಯುವಜನತೆ ಒಳಗೆ ಅದೊಂದು ತೀವ್ರವಾಗಿ ಪ್ರಭಾವಿಸಿದಂತಹ ಕಾಲ. ಹಾಗಾದ್ರೆ ರಾಜಕೀಯ ಈಸಿಯಾಗಿ ಹೋಗ್ತಿತ್ತು. ಅದನ್ನ ಈಸಿ ಪದ್ಯಗಳು ಕೂಡ ಸೀರಿಯಸ್ ಆಗಿ ಹೋಗ್ತು. ನೋಡಿ, ನಾನು ಸುಮ್ಮನೆ ಹೇಳ್ತಿದ್ದೇನೆ, ಬಹಳ ಒಳ್ಳೆ ಕವಿತೆನೆ. ಆದ್ರೆ ಎಷ್ಟು ಈಸಿ ಕವಿತೆ ಅಂದ್ರೆ, ಕೆಡುವರು ಕಟ್ಟುವೆವು ನಾವು, ಕೆಡುವವರು ಅವರು ಅಂತ ಕಲ್ಲಮಪ್ರಭು ಕಟ್ಟದೂರು ಅವರ ಕವಿತೆ. ಅದರ ಪರಿಣಾಮ ಮಾತ್ರ ನನಗೆ ಚೆನ್ನಾಗಿ ಗೊತ್ತಿದೆ. ಕಾವ್ಯವಾಗಿ ನೀವು ಅದನ್ನು ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಅದು ಈಗ ವೆಂಕಟೇಶ ಬರೆದಿರುವ ಗಾಢ ಸ್ವರೂಪದ ಕಾವ್ಯವ ಅಲ್ಲವಾ? ಆದ್ರೆ ಪರಿಣಾಮ ಮಾತ್ರ, ಯಾಕಂದ್ರೆ ಅದಕ್ಕೊಂದು ಕಾಲಘಟ್ಟದ ಹಿನ್ನೆಲೆ, ಅದಕ್ಕೊಂದು ಭಿತ್ತಿ ಕೆಲಸ ಮಾಡಿತ್ತೋ ಏನು. ಕಟ್ಟುವೆವು ನಾವು, ಕೆಡುವವರು, ಅದೇ ತಾನೆ ಕೆಡುವವರು, ಕೆಡುವಬಲ್ಲರು. ನೋಡಿ, ಅದು ಈಸಿ ಪೊಯಮ್. ಅದು ಪಾಲಿಟಿಕ್ಸ್ ಸಾಂದ್ರವಾಗಿ ಕೆಲಸ ಮಾಡ್ತಾ ಇರುವ ಸನ್ನಿವೇಶದಲ್ಲಿ ಮತ್ತು ತೀವ್ರವಾಗಿರುವ ಸಂಚಲನಗಳು ಮತ್ತು ಸಂವೇದನೆಗಳಿರೋ ಸಮಯದಲ್ಲಿ ಅದು ಎಷ್ಟು ಬೇಗ ಅದು ಕ್ಯಾಚ್ ಆಗೋಗುತ್ತೆ ಮತ್ತು ಅದು ಎಷ್ಟು ದೊಡ್ಡ ಪರಿಣಾಮ ಉಂಟು ಮಾಡಿ ಸಭೆಗಳಲ್ಲಿ ಚಪ್ಪಾಳೆಗಳ ಮೇಲೆ ಚಪ್ಪಾಳೆ. ಅದರಿಂದ ಈ ಕಟ್ಟು ಈಗಿನ ಕವಿಗಳಿಗೆ, ಅದರಲ್ಲೂ ನಮ್ಮ ವೆಂಕಟೇಶ್ ತರ ಗಂಭೀರವಾಗಿ ಬರಿಬೇಕು ಅನ್ನುವಂತಹ ಅವರ ಕಾವ್ಯ ತತ್ವವನ್ನು, ಕಾವ್ಯ ಧರ್ಮವನ್ನು ಮತ್ತು ಈ ರಾಜಕೀಯ ಚಿಂತನೆಯನ್ನು ಮುಗ್ಗುರಿಗೊಳಿಸಿ ಬರಿಬೇಕು ಅಂತ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಅವರಿಗೆ ಮೆಚ್ಚುಗೆ ಸಿಕ್ಕೋಗಿದೆ. ಅವರ ಕಾವ್ಯಕ್ಕೆ ಬೆಂಬಲ ಸಿಕ್ಕಿದೆಯಾ? ಎಷ್ಟು ಜನ ವೆಂಕಟೇಶ್ ಸಾಲಗಳನ್ನ ಸಭೆಗಳಲ್ಲಿ ಉಲ್ಲೇಖಿಸಿ ಮಾತಾಡಬಲ್ಲರು ಈಗಿರುವ ಕಾಲಘಟ್ಟದಲ್ಲಿ? ಅದರ ಪರಿಣಾಮ ಏನು ಅದನ್ನು ಉಲ್ಲೇಖಿಸಿ ಮಾತನಾಡಿದರೆ? ಇದನ್ನು ಕೂಡ ನಾವು ಆಲೋಚನೆ ಮಾಡಬೇಕು. ನಾನು ಸುಮ್ಮನೆ ನಮ್ಮ ಕೆ.ವಿ. ಅನ್ನೋರು ಮತ್ತೆ ಸುರೇಶ್ ಅವರು ಮಾತಾಡ್ಬೇಕಾದ್ರೆ ನಮಗೆ ಇನ್ನೂ ಸಲೀಸಾಗಿ ಪರೀಕ್ಷೆ ಪಾಸ್ ಆಗ್ಬಿಟ್ಟಿದ್ವಿ, 25 ಮಾರ್ಕ್ಸ್ ಕವಿ ಅಂತ. ಅದು ಗ್ರೇಸ್ ಮಾರ್ಕ್ಸ್ ಕಾಲ.
ಇಲ್ಲಿ KVN ಮತ್ತೆ ಸುರೇಶ್ ತರದ ಪರೀಕ್ಷಾ ತಜ್ಞರಿದ್ದಿದ್ರೆ ನಾವು ಡಿಬಾರು ಆಗೋಗ್ಬಿಡ್ತಿದ್ವಿ. KVN ನಾನು ಮಾಡಿರೋ ಧನವಾದ ಸಂಕಲನ ಒಂದು ವರ್ಷ ಇಟ್ಕೊಂಡು ಮುನ್ನುಡಿ ಬರ್ಕೊಂಡು ಕೊನೆ ಒಂದೇ ವಾಕ್ಯನೇ ನನ್ ಬಗ್ಗೆ ಇದ್ದಿತ್ತು, ಉಳಿದಿದ್ದೆಲ್ಲ ಬೇರೆ. ಯಾಕೆಂದ್ರೆ ನನಗೆ ಗೊತ್ತಾಯ್ತು, ಅಷ್ಟು ಸೂಕ್ಷ್ಮ ಇದ್ದೆ. ನನ್ನ ಅನುವಾದ ಅವ್ರಿಗೆ ಅಷ್ಟು ಒಪ್ಪಿಗೆ ಆಗಿರ್ಲಿಲ್ಲ. ಅವರವರ ಅವರು ಸಮುದ್ರ ಮತ್ತು ಇತರ ಕಟ್ಟಿಗೆ ಕೊಟ್ಟಿದ್ದು ಪರವಾಗಿಲ್ಲ, ಕವಿಗೆ ಅರ್ಥ ಆಗುತ್ತೆ. ಎಲ್ಲಿ ಕವಿ ಅವನ ಭಾಷೆಯಲ್ಲಿ ಸೋಲ್ತಿದೆ, ವೆಂಕಟೇಶನಿಗೆ ಯಾಕೆ ದಣಿ ಉಂಟಾಗ್ತಿದೆ, ಮತ್ತೆ ಮತ್ತೆ ಹೇಳಬೇಕಾಗಿರುವ ಈ ಬಿಕ್ಕಟ್ಟಿದೆಯಲ್ಲ, ಹೇಳಿದ್ದನ್ನು ಒಂದು ಸಲ ಅಲ್ಲ ಹೇಳ್ಬೇಕಾಗಿರೋದು, ಮತ್ತೆ ಮತ್ತೆ ಹೇಳ್ಬೇಕು, ಪುನರುಕ್ತಿಯಾಗಿ ಹೇಳ್ಬೇಕು. ಸುತ್ತ ನೋಡಿದ್ರೆ ಮತ್ತೆ ಅದೇ ನಡೀತಾ ಇದೆ ಮತ್ತು ದಟ್ಟವಾಗ್ತಾ ಇದೆ. ಅದು ಸ್ವಲ್ಪವೂ ಚಲಿಸಿದಂತೆ ಕಾಣಿಸಲ್ಲ, ಆವರಿಸ್ತಾ ಇದೆ. ಕಾರ್ಮೋಡಗಳು ಮತ್ತೆ ದಟ್ಟಯಿಸ್ತಾ ಇದೆ. ಕವಿಯಾದವನು ಎಷ್ಟು ಸಲ ಹೇಳ್ತಾನೆ, ಅದನ್ನು ಎಷ್ಟು ರೂಪಕಗಳಲ್ಲಿ ಹೇಳ್ತಾನೆ. ಮತ್ತು ಅಥವಾ ಒಂಟಿ ಅನ್ಸ್ಬಿಟ್ಟಾಗಂತೂ ಉಂಟಾಗೋ ದಣಿವಿದೆಯಲ್ಲ, ಅದು ರಾಜಕೀಯದ ಮಧ್ಯೆಯೂ ಆಗುತ್ತೆ, ಕಾವ್ಯ ರಾಜಕೀಯದ ಮಧ್ಯೆಯೂ ಆಗುತ್ತೆ. ಒಂದು ಕಾವ್ಯಕ್ಕೆ, ಒಂದು ರಾಜಕೀಯಕ್ಕೆ, ಒಂದು ಹೋರಾಟಕ್ಕೆ ಆ ಸ್ಪಂದನ ಸಿಗುತ್ತಲ್ಲ ಕವಿಕರಿಂದ, ಅದು ಮಾತ್ರವೇ ಅವನನ್ನು ಮತ್ತೆ ಗಟ್ಟಿಗೊಳಿಸುತ್ತೆ. ಯಾರಿಗೂ ಅರ್ಥವಾಗದ ಕವಿ ನೆರೂದ ಕಲ್ಲಿದ್ದಲ ಗಣಿ ಕಾರ್ಮಿಕರೆದುರಿಗೆ ತನ್ನ ಕಾವ್ಯ ಓದಿದಾಗ ಅವನಿಗೆ ಭಯ ಆಗಿರುತ್ತೆ. ವಿಮರ್ಶಕರ ಹೇಳಿರ್ತಾರೆ, ಇವನ್ ಕವಿತೆನ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾವ್ದೋ ರಾಜಕೀಯ ಪ್ರಚಾರ ಸಭೆಗೆ ಹೋದಾಗ ಕೇಳ್ತಾರೆ, ಏನ್ ಮಾತಾಡ್ಬೇಕಂದ್ರೆ ಕವಿತೆ ಓದಯ್ಯ, ಏನ್ ಮಾತಾಡ್ತೀಯ? ಕಾರ್ಮಿಕರು ಕವಿತೆ ಓದ್ತಾನೆ, ಮಾಚು ಪಿಚ್ಚುವನ ಶಿಖರ, ದೀರ್ಘ ಪದ್ಯ, ಆಮೇಲೆ ಇನ್ನೇನ್ ಕಲ್ಲೇಟ್ ಬೀಳಬಹುದು ಅಂತ ನೋಡ್ತಾನೆ ಸಭಿಕರ ಕಡೆಗೆ. ಕಣ್ಣೀರು ಬರ್ತಾ ಇರುತ್ತೆ ಜನಕ್ಕೆ. ನೀನ್ ಕೇಳ್ತಾರೆ, ಪ್ರಾಮಾಣಿಕವಾಗಿ ಹೇಳ್ರಿ, ನಾನ್ ಬರೆದಿದ್ ನಿಮ್ಗೆ ಅರ್ಥ ಆಯ್ತಾ? ನಿನ್ನ ಪದಗಳೇನು ಕರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ, ಈ ಕವಿ ನಮ್ಮ ಪರವಾಗಿ ಇಷ್ಟು ತಳಮಳ ಪಡ್ತಾ ಇದ್ದಾನೆ, ನಮಗೋಸ್ಕರ ನಿಂತಿದ್ದಾನೆ ಅಂತ ಗೊತ್ತಾಗೋಯ್ತು ಅಂತ ಹೇಳಿ. ಕಾವ್ಯ ಭಾಷೆಯನ್ನೂ ಮೀರಿ ಪದಗಳನ್ನ ದಾಟಿ ತಲುಪಬೇಕಾದವರ ಆಂತರ್ಯವನ್ನು ತಲುಪೋದು ಹಾಗೆ. ಅದನ್ನ ಚಲಮ್ಮು ಶ್ರೀ ಕವಿತೆಗಳ ಬಗ್ಗೆ ಬರೆದ ಮುಂದಿನ ಹೇಳಿ, ವಿವೇಕವುಳ್ಳ ಯಾರು ಇದನ್ನ ಕಾವ್ಯ ಅನ್ನಲ್ಲ, ಆದರೆ ತಲುಪುವವರ ಮನಸ್ಸಿಗೆ ತಾಕಿಯೇ ತಾಗುತ್ತದೆ ಅಂತರಾಳ ಅನ್ನೋದು ಇರೋರಿಗೆ. ಅದು ಆ ಗಟ್ಟಿ, ಆ ಕಾಲಘಟ್ಟ. ಅದು ಈಗ ವೆಂಕಟೇಶಯ್ಯನವರು ಇಷ್ಟು ಒಳ್ಳೆ, ಖಂಡಿತವಾಗಿಯೂ ಬಹಳ ಒಳ್ಳೆಯ ಕವಿತೆಯನ್ನು ಬರೆದಿದ್ದಾರೆ. ಖಂಡಿತವಾಗಿಯೂ ಬಹಳ ಒಳ್ಳೆಯ ರಾಜಕೀಯ ನಿಲುವುಗಳನ್ನು ಅದರಲ್ಲಿ ನಿಮಗೆ ಅಷ್ಟು ವಾಚ್ಯಗೊಳಿಸದೆ ಆ ರಾಜಕೀಯವನ್ನ ಕಾವ್ಯ ಪರಿಭಾಷೆಯಲ್ಲಿ ಬರೆದಿದ್ದಾರೆ. ಅದಕ್ಕೋಸ್ಕರ ನಾನು ಅವರಿಗೆ, ನಮಗಿಲ್ಲದಿರುವ ಪರಿಕರ ಅವ್ರಿಗೆ ಸಿಕ್ಕಿದೆ, ಕಡೆ ಪಕ್ಷ ನಮಗೆಲ್ಲದೆ ನನಗಿಲ್ಲದಿರುವ ಪರಿಕರ ಅವ್ರಿಗೆ ಸಿಕ್ಕಿದೆ. ಆದ್ರಿಂದ ಅವರ ಕಾವ್ಯಯಾನಕ್ಕೆ ಬಹಳ ಒಳ್ಳೆಯ ಭವಿಷ್ಯ ಇದೆ. ಅದಕ್ಕೆ ಕಾಲಘಟ್ಟವೂ ಬೇಕಾಗಿದೆ. ಆ ಕಾಲಘಟ್ಟವು ಕವಿಯು ಒಟ್ಟಿಗೆ ನಿನದಿಸಿದಾಗ ಶ್ರುತಿ ಸೇರಿಸಿದಂಗೆ ಆ ತಂತಿ ಈ ತಂತಿ. ಆದ್ರೆ ಕಾವ್ಯಕ್ಕೇನು ಕುಂದಿಲ್ಲ, ಅದಕ್ಕೇನು ಕೊರತೆ ಇಲ್ಲ. ಇವತ್ತಲ್ಲ ನಾಳೆ ಓದಿದ್ರು ಅದನ್ನ ಅದರೊಳಗಿರುವಂತಹ ಅದನ್ನು ಹೇಳ್ತಾರೆ, ಇವರು ಇದಕ್ಕೋಸ್ಕರ ಹಿಂಗೆ ಹೇಳಿದ್ರು. ಆ ಕಾಲಘಟ್ಟದಲ್ಲಿ ಅವರು ಮತ್ತೆ ಮತ್ತೆ ನೆತ್ತರೊರೆಸಿದ ಬಟ್ಟೆಗೆ ರಕ್ತದಾಹ ಬೆಳೆದಾಗ ಅಂತ ಅನ್ಬೇಕು ಅಂದ್ರೆ ಏನಾಗಿತ್ತು ಅಂತ ಹೇಳ್ಬೇಕಂದ್ರೆ ಅದನ್ನ ಕವಿಯೇ ಬಿಡಿಸಿ ಹೇಳೋದು ಹಿಂಗೆ. ಅದನ್ನ ವಿಮರ್ಶಕ ಹೇಳ್ಬೇಕು. ಮತ್ತೆ ಅಷ್ಟು ಕಲ್ಚರಲ್ ಪಾಲಿಟಿಕ್ಸ್ ಪೂರ್ತಿ ಎಷ್ಟು ಜನಕ್ಕೆ ಗೊತ್ತಿದೆ. ನೆತ್ತರೊರೆಸಿದ ಬಟ್ಟೆ ಅಂತ ಅವ್ರನ್ನ ಯಾವ್ದಕ್ಕೆ ಹೇಳ್ತಿದ್ದಾರೆ, ಯಾವ ಕಾವ್ಯ ಬಟ್ಟೆ ಹೇಳ್ತಿದ್ದಾರೆ ಅನ್ನೋದನ್ನ ಹೇಳೋರೊಬ್ರು ಬೇಕಲ್ಲ. ಅದರಿಂದ ಕವಿ, ಓದುಗ ಮತ್ತು ಆ ಕಾಲಘಟ್ಟ, ಅವು ಮೂರು ನಡುವೆ ಏನೋ ಒಂದು ಏರ್ಪಡುತ್ತೆ ಸಂವಾದ. ಅದು ಕವಿಯನ್ನು ಯಶಸ್ವಿ ಕವಿ ಆಗಿಸುತ್ತೆ, ದೊಡ್ಡ ಕವಿ ಆಗಿಸುತ್ತೆ. ಮಾತುಗಳು ಮಂತ್ರ ಆಗ್ಬಿಡುತ್ತೆ. ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪ ವೃಕ್ಷವಾಗುತ್ತದೆ. ನೀವು ಅದರೊಳಗೆ ಏನ್ ಪೊಯೆಟಿಕ್ಸ್ ಅಂತ ನೋಡಿ. ಬೆಕ್ಟು ಎಷ್ಟು ಸರಳ ಮಾತುಗಳಲ್ಲಿ ಬರೀತಾನೆ ಅಂದ್ರೆ, ನಾನು ಎಲ್ಲಿಂದ ಬಂದೇನೋ ಅದು ನನಗೆ ಇಷ್ಟವಿಲ್ಲ, ನಾನು ಎಲ್ಲಿಗೆ ಹೋಗುತ್ತಿದ್ದೇನೋ ಅದೂ ನನಗೆ ಇಷ್ಟವಿಲ್ಲ,
ಆದರೆ ಯಾಕೆ ಚಾಲಕ ಚಕ್ರ ಬದಲಾಯಿಸುವುದನ್ನು ಇಷ್ಟೊಂದು ಕಾತರದಿಂದ ಕಾಯುತ್ತಿದ್ದೇನೆ? ಒಬ್ಬ ಕವಿಯ ಮನಸ್ಥಿತಿ, ಅವನ ಕಷ್ಟ, ಇಡೀ ಕಾವ್ಯದ ಅಷ್ಟೂ ಸಾಲು ಸೇರಿ ಒಂದು ರೂಪ ಕಾವ್ಯ. ಮತ್ತು ಅದು ಸಿಕ್ಕಿರೋ ಧ್ವನಿ ಶಕ್ತಿ ಎಷ್ಟು. ಸೊ ಅದರಿಂದ ಕಾವ್ಯ ನಿಜವಾಗ್ಲೂ ಕೂಡ ಒಂದು ಕಡೆ ಶಿಲ್ಪಿಯ ಚಾತುರ್ಯವು ಮತ್ತು ಶಿಲ್ಪ ಸೌಂದರ್ಯವು ಎರಡೂ ಸಂಭವಿಸುವ ಒಂದು ಒಳ್ಳೆಯ ಗಳಿಗೆ. ವೆಂಕಟೇಶ ಆ ರೀತಿಯಲ್ಲಿ ಬಹಳ ದಟ್ಟ ಪ್ರತಿಭೆ ಇರುವ, ಗಟ್ಟಿ ಓದಿನ ಹಿನ್ನೆಲೆ ಇರುವ ಮತ್ತೆ ಬಹಳ ಸ್ಪಷ್ಟತೆ ಇರುವ ಒಬ್ಬ ಕವಿಯಾಗಿ ನಮ್ಮ ನಡುವೆ ಮೂಡಿ ಬಂದಿದ್ದಾರೆ. ಅದಕ್ಕೋಸ್ಕರವಾಗಿ ಇಷ್ಟು ದಿವಸ ಹಿಂಜರಿದಿದ್ದಾರೆ. ತಿಳುವಳಿಕೆ ಜಾಸ್ತಿ ಆದ್ರೆ ಹಂಗಾಗುತ್ತೆ. ಹಾಗತ್ತೆ ಪಾಪ ಕಂಬಾರರು ಹೇಳಿದ್ರು ಬಾಯಿ ಬಿಟ್ಟು, ನನಗೆ ಈ ಬುದ್ಧಿವಂತ ಬಹಳ ಬುದ್ಧಿವಂತ ಆಗ್ಬೇಡ, ಕವಿತೆ ಚೆನ್ನಾಗಿ ಬರೆಯಕ್ಕಾಗಲ್ಲ. ಬಹಳ ಬಹಳ ವಿಚಾರವಂತಿಕೆ ಬೆಳೆಸ್ಕೊಂಡ್ಬಿಟ್ರೆ, ಅಂದ್ರೆ ಅವಾಗ ಕಾವ್ಯ ಬರೆಯಕ್ಕಾಗಲ್ಲ ಆ ತರ ಇರೋ ಕಾವ್ಯ ಬರ್ದಿಲ್ಲ ಅಂತ ನಾನು ಹೇಳ್ತಿಲ್ಲ. ಅದು ಸ್ವಲ್ಪ ಬಿಕ್ಕಟ್ಟಿನ ವಿಷಯ ಆಗೋಗುತ್ತೆ. ಕಾವ್ಯ ಅನ್ನೋದು ಭಾವ ಸಂಬಂಧಿ, ಅದು ಉತ್ಕಟವಾದ ಭಾವ ಸಂಬಂಧಿ ಆದ್ರಿಂದ ಕೆಲವು ಸಲ ಅದು ಆ ರೀತಿಯಾಗಿ ಉದ್ಗಾರ ಬಂದ್ಬಿಡ್ಬೇಕು. ಆ ಕಾವ್ಯದ ಉದ್ಗಾರ ನಾವು ಯಾವಾಗ ವಿಮರ್ಶನಾ ಪ್ರಜ್ಞೆಯಿಂದ ಅದನ್ನ ಆಲೋಚಿಸಕ್ ಶುರು ಮಾಡ್ಬಿಟ್ಟು ಸ್ವಲ್ಪ ತೊಡಕು ಮಾಡುತ್ತೆ. ಆ ತೊಡಕು ವೆಂಕಟೇಶ ಅವರಿಗೆ ಆಗಿರ್ಬೋದು, ಆದ್ರೆ ಅದು ಪ್ರತಿಭೆಯ ದೋಷ ಅಲ್ಲ, ಅವರ ಶಕ್ತಿಯ ಮಿತಿ ಅಲ್ಲ. ಅದನ್ನ ನಾನು ಹೇಳ್ತಾ, ಈಗ ಹೊಸದಾಗಿ ಲಗ್ನ ಆಗ್ತಾ ಇರುವ ತಡವಾಗಿ ಮದುಮಗನಿಗೆ ಈ ಸಂಭ್ರಮದ ಗಳಿಗೆಯಲ್ಲಿ ಶುಭ ಹಾರೈಸಿ, ಇಷ್ಟು ಜನ ಏನು ಕನ್ನಡದ ಇಷ್ಟು ಒಳ್ಳೆ ಮನಸ್ಸುಗಳು ಸೇರಿದ್ರು. ನಾನು ಎಲ್ಲರಿಗೂ ನೋಡ್ತಾ ಇದ್ದೆ. ಅತ್ಯಂತ ಹಿರಿಯ ತಲೆಮಾರಿನವರಿಂದ ಕಿರಿಯ ತಲೆಮಾರಿನವರಿಗೆ ಬೇರೆ ಬೇರೆ ಊರುಗಳಿಂದ ಬಂದು ಅವರ ಕಾವ್ಯಯಾನಕ್ಕೆ ಶುಭ ಹಾರೈಸಿದ್ದಾರೆ ಮತ್ತು ಬಹಳ ಗಂಭೀರವಾಗಿ ಅದನ್ನ ತಗೊಂಡಿದ್ದಾರೆ. ಯಾಕಂದ್ರೆ ಅವರು ಗಂಭೀರ ಕವಿ. ಅದು ನಿಜವಾಗ್ಲೂ ಆ ರೀತಿ ಉಡಾಫೆಯ ಏನು ಕಾವ್ಯಯಾನಕ್ಕೆ ತೊಡಗಿರೋರಲ್ಲ. ಅವರ ಅಧ್ಯಯನಕ್ಕೆ ಆ ರೀತಿಯಾಗಿರುವ ಹುಡುಗಾಟದ ತನ ಇಲ್ಲ. ಆದ್ರಿಂದಲೇ ನಿಜವಾಗ್ಲೂ ಕೂಡ ಆ ರೀತಿಯಾಗಿ ಅಷ್ಟು ಭಿನ್ನ ವಲಯದವರೆಲ್ಲ ಬಂದು ಶುಭ ಹಾರೈಸಿದ್ದಾರೆ. ಈ ಸನ್ನಿವೇಶದಲ್ಲಿ ನಮ್ಮ ರವಿಕುಮಾರ್ ಬಾಗಿಯವರು ಹಲವಾರು ಕವಿತೆಗಳನ್ನು ಓದಿದ್ರಿಂದ ನಾನು ಓದೋಣ ಅಂತ ಇಟ್ಕೊಂಡಿದ್ದೆ. ಅದನ್ನ KP ಸುರೇಶ್ ಅವರು ತಿರ್ಗಾ ಅದನ್ನೇ ಓದಿ, ಅದಾಗಲೇ ಮೊದಲು ಒಂದ್ಸಲ ಒಬ್ರು ಓದಿ, ಅದರಿಂದ ನಾನು ಅವಕಾಶವೊಂದಲೂ ವಂಚಿತನಾದೆ. ಈ ಅಧ್ಯಕ್ಷ ಭಾಷಣದ ಸಮಸ್ಯೆನೇ ಹಿಂಗೆ. ಆದ್ರೂ ನನಗೆ ಬಹಳ ಸಂತಸ ಆಗಿದೆ. ಒಳ್ಳೇದಾಗ್ಲಿ. ಅವರ ಲೇಖನಗಳ ಸಂಗ್ರಹ ನಿಜವಾಗ್ಲೂ ರಹಮತ್ ಹೇಳಿದಂಗೆ ನಾನು ಕೂಡ ಅವರ ಲೇಖನಗಳ ಲವ್ವರೇ, ಕವಿತೆಗಳ ಲವ್ವರು ಕೂಡ. ಇದರಲ್ಲಿ ನಿಜವಾಗಲೂ ಇದನ್ನ ಮತ್ತೆ ಮತ್ತೆ ಓದಿದೀನಿ. ಇದರಲ್ಲಿ ಎಲ್ಲಾದ್ರೂ ಹುಸಿ ಹೋಗಿರುವಂತಹ ರೂಪಕ ಇದೆಯಾ? ಯಾಕಂದ್ರೆ ಕವಿತೆ ಅಮೃತವನ್ನ ಆಡಬಾರದು, ಪಟವಾದ ಮಾತನ್ನು ಮಾತ್ರ ಆಡಬೇಕು ಯಾವಾಗಲೂ. ಅದು ಹೃದಯದ ಮಾತಾದ್ರಿಂದ ಅದನ್ನ ನಾವು ನೋಡಿದ್ದೀವಿ. ಅವರ ಕವಿ ಚಾತುರ್ಯವನ್ನು ಮೀರಿಸಿ ಅವರೊಳಗಡೆ ಇರುವಂತಹ ಒಂದು ಸಹಜವಾದ ಜನಪರ ಕಾಳಜಿ, ಆ ನಿಲುವು ಈ ಕವಿತೆಗಳಲ್ಲಿ ವ್ಯಕ್ತ ಆಗಿದೆ. ಕವಿತೆಗಳಾಗಿ ವ್ಯಕ್ತ ಆಗಿದೆ. ಅದಕ್ಕೋಸ್ಕರ ಒಂದು ಶುಭಾಶಯ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.